ಹೆಲ್ಮೆಟು ಗ್ಲೌಸು ಮಾತ್ರ ನೀನೇ ತಗೊಂಬರ್ಬೇಕು ಅಂತ ಹೇಳಿದನಕ್ಕ. ಅದನ್ನು ತಗೊಳ್ಳೋಕೆ ದುಡ್ಡು ಕೇಳಿದ್ರೆ ಯಾಕೋ ನಿಂಗಿವೆಲ್ಲ, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊ ಅಂತ ಬೈದ್ರು ಅಕ್ಕ. ನಾವೇನು ಫೋನು ಹೆಲ್ಮೆಟ್ನ ಶೋಕಿ ಮಾಡೋದಕ್ಕೆ ಕೇಳ್ತಿದ್ದೀವಾ? ಅವಶ್ಯಕತೆ ಇರೋದಕ್ಕಲ್ವ ಕೇಳ್ತಿರೋದು. ಅದಕ್ಕೆಲ್ಲ ದುಡ್ಡು ದಂಡ ಮಾಡೋದಕ್ಕಾಗಲ್ಲ, ಕೊಡ್ಸೋದಕ್ಕಾಗಲ್ಲ ಅಂತ ಹೇಳಿಬಿಟ್ರೆ ನಾವೇನಕ್ಕ ಮಾಡೋದು? ಬೈಕ್ ರೇಸಿಂಗು ನನ್ನ ಕನಸು ಅಕ್ಕ. ಹಾಗಂತ ನಾನೇನಾದರೂ ಬೈಕ್ ಕೇಳಿದ್ನಾ? ಕೇಳಿದ್ದೊಂದು ಹೆಲ್ಮೆಟು, ಅದನ್ನು ಕೊಡಿಸಿದ್ರೆ ಹೆಂಗಕ್ಕ ದುಡ್ಡು ದಂಡ ಆಗುತ್ತೆ? ಏಯ್, ದಂಡ ಅಲ್ಲದೆ ಇನ್ನೇನ? ದಂಡನೇ ಅಲ್ಲ. ನಿಮ್ಮಿಬ್ಬರು ಖರ್ಚಿಂದ ಏನು ಉಪಯೋಗ ಇದೆ ಹೇಳಿ? ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಮನೇಲೂ ಅಮ್ಮನೂ ಬೈದು ಕಳಿಸಿದ್ದಾರೆ, ಇವಾಗ ನೀವು ಬೈದ್ರೆ ಅವರಿಬ್ರು ಇನ್ಯಾರ ಹತ್ರ ಹೋಗ್ತಾರೆ? ಅವ್ರಿಗೆ ಬೇಕಾಗಿರೋದನ್ನ ಇನ್ಯಾರ ಹತ್ರ ಕೇಳ್ತಾರೆ ಹೇಳಿ? ಹಂಗಲ್ಲಮ್ಮ, ನಮ್ಮದೇ 108 ತಾಪತ್ರಯಗಳಿವೆ. ಅಂಥದ್ರಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ನಾವು ಅದ್ರ ಜೊತೆನೆ ಬದುಕಬೇಕು. ನೀನು ಹೇಳೋದು ಸರಿ ಮಗಳೇ, ಆದ್ರೆ ಈಗ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವಲ್ಲ. ಖಾಲಿ ಕೈಲಿ ದುಡ್ಡು ಹೇಗಮ್ಮ ತರೋದು? ಅಪ್ಪ, ಯೋಚನೆ ಮಾಡಬೇಡಿ, ಈಗಲೇ ವ್ಯವಸ್ಥೆ ಆಗತ್ತೆ. ಈಗ್ಲೇನಾ? ಹೇಗಮ್ಮ? 1 ನಿಮಿಷ ಇಟ್ಕೊಳ್ಳೋ. ಅಪ್ಪ ತಗೊಳ್ಳಿ. ಏನ್ ಮಾಡ್ತಿದ್ಯಮ್ಮ? ಸದ್ಯಕ್ಕೆ ಈ ಚೈನ್ನ ಅಡ ಇಟ್ಟು ದುಡ್ಡು ತನ್ನಿ. ಬೇಡಮ್ಮ, ನಿನ್ ಕತ್ತಲ್ಲಿರೋದು ಇದೊಂದೇ ಚೈನು. ಹೆಣ್ಣು ಮಕ್ಕಳು ಖಾಲಿ ಕುತ್ತಿಗೆಯಲ್ಲಿ ಇರಬಾರ್ದಮ್ಮ. ಅಪ್ಪ, ನನ್ನ ಕತ್ತಲ್ಲಿ ಚೈನ್ ಇರೋದಕ್ಕಿಂತ ನಮ್ಮ ಪ್ರಾಜೆಕ್ಟಿಗೆ ಫೋನು, ಕಿಟ್ಟಿ ಸೇಫ್ ಆಗಿಲ್ಲ ಅಂತ ಹೆಲ್ಮೆಟ್ಟು ತುಂಬಾ ಇಂಪಾರ್ಟೆಂಟ್. ಎಲ್ಲಿ ಕೈ ಕೊಡಿ. ಕೊಡಿ ಅಪ್ಪ, ಕೊಡಿ ಅಪ್ಪ. ತಗೊಳ್ಳಿ. ಮಕ್ಕಳೇ, ಇದು ನಿಮ್ಮ ಅಮ್ಮಂಗೆ ಏನಾದರೂ ಗೊತ್ತಾದ್ರೆ ಮನೇಲಿ ಊಟ ನೀರು ಕೊಡೋದೇ ನಿಲ್ಲಿಸ್ಬಿಡ್ತಾಳಮ್ಮ. ಅಪ್ಪ, ಅಮ್ಮಂಗೆ ಗೊತ್ತಾದ್ರೆ ಬೈತಾರೆ. ಇವ್ರಿಬ್ರಿಗೋಸ್ಕರ ನಾನು ಬೈಸ್ಕೋತೀನಿ ಬಿಡಿ. ಸರಿ, ನೀವಿಬ್ರಿವಾಗ ಮನೆಗೆ ಹೋಗಿರಿ. ಅಕ್ಕ, ಹೆಲ್ಮೆಟ್ ತರ್ತೀರಾ? ಸ್ವಲ್ಪ ಚೆನ್ನಾಗಿರೋದೇ ತಗೊಬನ್ನಿ ಅಕ್ಕ. ನಿನ್ನ ಈ ಸೂಪರ್ ಡೂಪರ್ ಆಗಿರೋ ತಲೆಗೆ ಏನು ಆಗ್ಬಾರ್ದು ಅಂತ ಹೆಲ್ಮೆಟ್ ತರ್ತೀನಿ. ಹೊರಡಿ. ಬಾಯ್ ಅಕ್ಕ. ನಿಲ್ಲಿ. ಇದನ್ನ ಮನೆಗೆ ತಗೊಂಡು ಹೋಗು. ಸರಿ ಅಕ್ಕ. ಸರಿ. ಬಾಯ್. ಕೊಡೋಕ್ಕೈನ. ಅಪ್ಪ, ಇದೇ ತರ ಒಂದು ಆರ್ಟಿಫಿಷಿಯಲ್ ಚೈನ್ ಇತ್ತಲ್ಲ, ಎಲ್ಲಿದೆ ಗೊತ್ತಾ? ಅದೆಲ್ಲ ಟೇಬಲ್ ಡ್ರಾನಲ್ಲಿ ಇದೆಯಲ್ಲಮ್ಮ. ಹೌದಾ? ಥ್ಯಾಂಕ್ ಯು. ಮನೆ ಕಷ್ಟಕ್ಕೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಕರತಲ್ಲಿ ಬಂಗಾರ ಚೈನ್ ಕೊಟ್ಬಿಟ್ಟಲ್ಲಮ್ಮ. ಇವತ್ತು ತಡ ಇಟ್ರೆ ಯಾವತ್ತು ಬಿಡಿಸ್ಕೊಂಡ್ ಬರ್ತೀನೋ, ನನ್ನ ಮಗಳ ಕುತ್ತಿಗೆನಲ್ಲಿ ಅದು ಯಾವಾಗ ವಾಪಸ್ ಹಾಕ್ತೀನೋ ಗೊತ್ತಿಲ್ಲ. ಸೇಮ್ ಆ ಗೋಲ್ಡ್ ಚೈನ್ ತರನೇ ಇದೆ ಅಲ್ವಾ ಅಪ್ಪ? ಗಿಡದಿಂದ ಹೂ ಕಿತ್ತು ಗಿಡಕ್ಕೆ ನೋವಾಯ್ತಾ ಅಂತ ಕೇಳ್ತಿದ್ಯಾ? ಗಿಡಕ್ಕೆ ನೋವಾಗಿದ್ರು ಅದು ನಮ್ಗೆ ಹೇಳಲ್ಲಮ್ಮ. ಅದೇ ಥರ ನೀನು ಕೂಡ ಎಷ್ಟೇ ನೋವಿದ್ರು ಮನಸ್ಸಲ್ಲೇ ಇಡ್ಕತಿಯಲ್ವಾ? ಯೋಚನೆ ಮಾಡ್ಬಿಡಿ ಅಪ್ಪ, ಚೈನ್ ಆದಷ್ಟು ಬೇಗ ಬಿಡ್ಸೋಣ. ಇವಾಗ ಆದಷ್ಟು ಬೇಗ ಈ ಚೈನ್ ಇಟ್ಟು ದುಡ್ಡು ತಗೊಬನ್ನಿ. ಆಯ್ತಮ್ಮ, ಹೊರಡ್ತೀನಿ. ಸೆವೆಂತ್ ಕ್ರಾಸ್ ಮನೆಯವರು ಅಪ್ಪ, ನೀರು ಆರ್ಡ್ರ್ ಇದೆ ಅನ್ಸುತ್ತೆ. 1 ನಿಮಿಷ. ಹಲೋ ಸಪ್ತಮಿ, ನಾನ್ ಮಂದಾರ ಮಾತಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಹಾ ಮೇಡಮ್, ಗೊತ್ತಾಯ್ತು, ಹೇಳಿ. ಈ ಫಿಲ್ಟರು ಮತ್ತೆ ಕೈ ಕೊಡ್ತು, ಈಗ್ಲೇ ನೀರ್ ತಂದ್ಕೊಡ್ತೀಯಾ? ಹಾ ಮೇಡಮ್, 5 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರಿ ಕಣಮ್ಮ, ಥ್ಯಾಂಕ್ ಯು. ಅಪ್ಪ, ನಾನು ಹೋಗಿ ಕ್ಯಾನ್ ಕೊಟ್ಟು ಬರ್ತೀನಿ. ಅಲ್ಲಮ್ಮ, ನಾನು ಯಾಕೋ ಹೋಗ್ತಾ ಇದ್ದೀನಲ್ಲ, ನಾನೇ ಕೊಟ್ಬಿಟ್ಟು ಹೋಗ್ತೀನಿ ಬಿಡಮ್ಮ. ಬೇಡ ಅಪ್ಪ, ಮೊದಲು ನೀವು ಈ ಕೆಲಸ ಮಾಡಿ. ಅಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನಾನು ಹೋಗಿ ಕೊಟ್ಟು ಬರ್ತೀನಿ. ಸರಿನಮ್ಮ, ನಡಿ.
ಕ್ಯಾನ್ ತಗೊಂಡ್ಬರ್ತೀನಿ. ಹಾ. ಲೇ ಪಂಡುಪುರ, ಬರ ಇದು ಇಳಿಸ್ಕೊ ಬರ ಬೇಗ. ಸರಿ ಬಾಮ್ಮ ಹೊರಡು. ಹುಷಾರಾಗಿ ಹೋಗ್ಬಮ್ಮ. ನೀವು ಹುಷಾರಪ್ಪ. ಏ ಪಂಡುಪುರ, ಅಂಗಡಿ ಕಡೆ ನೋಡ್ಕೊತಾ ಇರು, ನಾನು ಸ್ವಲ್ಪ ಇಲ್ಲೇ ಹೋಗಿ ಬರ್ತೀನಿ. ಹಾ ಸರಿ. ಅಯ್ಯೋ ಏ ತಿಂಡಿ ಪೋತಿ, ಅಯ್ಯಯ್ಯೋ ಏಯ್, ಬದುಕಕ್ಕೋಸ್ಕರ ತಿನ್ನು ಅಂದ್ರೆ ತಿನ್ನಕ್ಕೋಸ್ಕರ ಬದುಕ್ತಿಯಲ್ಲೇ. ಇಡೀ ಬೇಕ್ರಿನೇ ತಟ್ಟೆ ಮೇಲೆ ಇಟ್ಕೊಂಡಿದ್ಯಾ ನೀನು? ಅಣ್ಣಂಗೆ ಏನಾದ್ರೂ ಗೊತ್ತಾದ್ರೆ ಸತ್ತೆ ನೀನು. ಸುಮ್ನೆ ಇರಕ್ಕ ನೀನು, ಭಯ ಪಡಿಸ್ಬೇಡ. ನಂಗೆ ಸಮರ್ಥನ ಪ್ರೀತಿನ ತಂದ್ಕೊಟ್ಟಿದ್ದಾನೆ. ನಾನ್ ತಿಂತಾ ಇದ್ದೀನಪ್ಪ. ನಾನೇನ್ ದೊಡ್ಡಣ್ಣನ ದುಡ್ಡಲ್ಲಿ ತಿಂತಾ ಇದ್ದೀನಾ? ನಾನ್ಯಾಕೆ ಭಯ ಪಡ್ಕೋಬೇಕು? ಲೇವಿ ಬಾ, ಏನೇ ಇದು? ನಿಮ್ ದೊಡ್ಡಣ್ಣ ನೋಡಿದ್ರೆ ಕಷ್ಟ ಕಣೆ. ಒಳಗಡೆ ಹೋಗಿ ಕೂತ್ ತಿನ್ಬಾರ್ದಾ? ಅಯ್ಯೋ ನೋಡ್ಲಿ ಬಿಡು ಅಜ್ಜಿ, ನಾನ್ಯಾಕೆ ಹೆದರ್ಕೋಬೇಕು? ಅಜ್ಜಿ ನಿಂಗೂ ಬೇಕಾ? ಬೇಡ ಬಿಡು, ನಿಂಗೆ ಶುಗರ್ ಅಲ್ವಾ, ನಾನೇ ತಿಂತೀನಿ. ಕರ್ಮ, ಇವತ್ತಿನ ನಿನ್ ದಿನ ಭವಿಷ್ಯನ ನಿಮ್ ದೊಡ್ಡಣ್ಣ ಬಂದು ತೀರ್ಮಾನ ಮಾಡ್ತಾನೆ. ಜಾನು, ಒಂಚೂರು ಟಿವಿ ಆದ್ರೂ ಹಾಕೊಡ್ಬಾರೆ, ಸೀರಿಯಲ್ ನೋಡ್ಬೇಕು. ಹಾ ಅಜ್ಜಿ. ಟಿವಿ ನೋಡ್ಕೊಂಡ್ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಾ. ಕೇಕ್ ತಿನ್ಕೊಂಡು ಟಿವಿ ನೋಡ್ಬೋದು. ಇದು ಒಂದ್ ಟಿವಿ. ನೀನ್ ಈ ಟಿವಿಯಲ್ಲಿ ಸೀರಿಯಲ್ ನೋಡ್ತೀಯಲ್ಲ ಅಜ್ಜಿ, ಆ ಸೀರಿಯಲ್ನವ್ರಿಗೆ ಬಂದು ನಿಂಗೆ ಅವಾರ್ಡ್ ಕೊಡಕ್ ಹೇಳ್ತೀನಿ. ಇದು ಟಿವಿ ತರ, ಆದ್ರೆ ಟಿವಿ ಅಲ್ಲ. ಸಾವಿರ ಸಲ ಹೇಳ್ದೆ ಆ ಶ್ರೀಮಂತ್ಗೆ ಟಿವಿ ಬದಲಾಯಿಸು ಅಂತ. ನನ್ ಮಾತು ಎಲ್ ಕಿವಿ ಮೇಲೆ ಹಾಕೊಳ್ತಾನವನು. ಅಜ್ಜಿ, ನೀನ್ ಇವಾಗ ಅಣ್ಣಂಗ್ ಟಿವಿ ಬದಲಾಯಿಸು ಅಂತ ಹೇಳಿ ಏನ್ ಪ್ರಯೋಜನ? ಶ್ರೀಮಂತ ಅಣ್ಣ ಹುಡ್ದಾಗ್ಲೆ ಆಸ್ಪತ್ರೆಯಲ್ಲಿ ಅವನ್ ತರನೇ ಇರೋ ಇನ್ನೊಂದ್ ಮಗುನ್ ಬದಲಾಯಿಸ್ಕೊಂಡ್ ಬಂದಿದ್ರೆ ಇವತ್ ನಮಗ್ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏ ಜಾನ್ವಿ, ಹೇಗ್ ಮಾತಾಡ್ತಿದ್ದಾಳ ನೋಡ ಇವಳು. ಏ, ನಿಮ್ಮಣ್ಣ ಬೆಳೆದ್ ದೊಡ್ಡವನಾದ್ಮೇಲೆ ಜಿಪ್ಣ ನಂಬರ್ 1 ಆಗ್ತಾನೆ ಅಂತ ನಂಗೇನ್ ಕನ್ಸ್ ಬಿದ್ದಿತ್ತ? ಇಲ್ಲ ಯಾರಾದ್ರೂ ಬಂದ್ ಕಣಿ ಹೇಳಿದ್ರ? ನನ್ ಥರನೂ ಆಗ್ಲಿಲ್ಲ, ಅವ್ರ ಅಪ್ಪನ್ ಥರನೂ ಆಗ್ಲಿಲ್ಲ. ಹೋಗಿ ಅವ್ರ ತಾತನ್ ತರ ಆದ್ನಲ್ಲ. ನಾವ್ ಮಾತ್ರ ಖಾಲಿ ಗೋಡನ್ನಲ್ಲಿರೋ ಇಲಿಗಳ ತರ ಬದುಕ್ತಾ ಇದ್ದೀವಿ.